2017 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಬಿಡ್ ಮಾಡಿ 1 ಲಕ್ಷಕ್ಕಿದ್ದಾರೆ. 110 ಇದ್ರೆ ಬಿಡ್ ಮಾಡಿ. ಕಮ್ಮಿ ಬಜೆಟ್ ಯಾರು ಗಾಡಿ ನೋಡ್ತಾ ಇದ್ರ ಒಂದ್ 2 ಗಾಡಿ ಇದೆ ಸರ್ ಬರುತ್ತೀಗ. 110 110 ಫಸ್ಟ್ ಕಾಲ್ 110 ಸೆಕೆಂಡ್ ಕಾಲ್ 110 2021 ಮಾಡಲ್ 22 ರಿಜಿಸ್ಟ್ರೇಷನ್ ಟಾಟಾ ಇಂಟ್ರಾ V30 ಬಿಡ್ ಮಾಡಿ 4 ಲಕ್ಷ 4 ಲ್ಯಾಕ್ 4 ಹೋಗಿದ್ದಾರೆ. 2022 ಮಾಡಲು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಬಿಡ್ ಮಾಡಿ 2,60,000 260 ಫಸ್ಟ್ ಕಾಲ್ 260 22 ಮಾಡಲು ಟಾಟಾ ಎಸ್ HT ಬಿಡ್ ಮಾಡಿ 4.5 ಇದ್ರೆ ಬಿಡ್ ಮಾಡಿ 4,50,000 450 ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಹೆಸರು ಪೇಜ್ ನಿಮಗೆ ಆತ್ಮೀಯ ಸ್ವಾಗತ. ವೀಕ್ಷಕರು, ಇವತ್ತು ನಾನು ಬಂದಿದ್ದೀನಿ ಶ್ರೀರಾಮ್ ಆಟ ಮಾಲು ಯಲಹಂಕಕ್ಕೆ ಬಂದಿದ್ದೀನಿ. ಇವತ್ತು ಯಾಕಪ್ಪ ಈ ಜಾಗಕ್ಕೆ ಬಂದಿದ್ದೀನಿ ಅಂದರೆ ಪ್ರತಿ ಶನಿವಾರ ಶ್ರೀರಾಮ್ ಆಟ ಮಾಲು ಯಲಹಂಕದಲ್ಲಿ ಪ್ರತಿ ಶನಿವಾರ ವೆಹಿಕಲ್ಸ್ ಹರಾಜು ನಡೆಯುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾವು ಇವತ್ತು ಶ್ರೀರಾಮ್ ಆಟ ಮಾಲ್ ಯಲಹಂಕಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಹರಾಜು ಯಾವ ರೀತಿ ನಡೆಯುತ್ತೆ ಮತ್ತು ಯಾವ ಗಾಡಿಯಲ್ಲಿ ಸಿಗುತ್ತೆ, ಆ ಹರಾಜಲ್ಲಿ ಯಾವ ರೀತಿ ಕೂಗಬೇಕಾಗುತ್ತೆ, ಹರಾಜಿಗೆ ಪಾಲ್ಗೊಳ್ಬೇಕಾದ್ರೆ ಏನೇನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ಈ ಹರಾಜಲ್ಲಿ ಪಾಲ್ಗೊಳ್ಬೇಕಂದ್ರೆ ಏನೇನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿಂದ ಹರಾಜು ನಡೀತಾ ಇದೆ, ಹೋಗ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರು, ಈ ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಎಸ್ಪೆಷಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತೊಗೋಬೇಕಂತ ಪ್ಲಾನಿಂಗ್ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಅಲ್ಲಿ ಹರಾಜಲ್ಲಿ ಯಾವ ಗಾಡಿ ಸಿಗುತ್ತೆ, ಏನು ರೇಟಿ ಸಿಗುತ್ತೆ, ಹಾಗೆ ಮತ್ತೆ ಹರಾಜಲ್ಲಿ ಪಾಲ್ಗೊಳ್ಬೇಕಾದ್ರೆ ಏನೇನು ಬೇಕಾಗುತ್ತೆ ಪ್ರತಿಯೊಂದು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿ ಸಿಗುತ್ತೆ ನಿಮಗೆ. ಯಾವ ಕಂಪ್ನಿ ಬೇಕು, ಯಾವ ಗಾಡಿ ಬೇಕು, ಗೂಡ್ಸ್ ವೆಹಿಕಲ್, ಕಾರು, ಪ್ರತಿಯೊಂದು ಲಾರಿ, ಬಸ್ಸು ಪ್ರತಿಯೊಂದು ಸಿಗುತ್ತೆ. ನೋಡ್ತಾ ಇರ್ಬೋದು, ನನ್ನ ಹಿಂದ್ಗಡೆ ಎಲ್ಲಿ ನೋಡಿದ್ರೆ ಬರೀ ಗಾಡಿನೇ ಕಾಣುತ್ತೆ. ನೋಡ್ತಾ ಇರ್ಬೋದು, ಹಿಂದೆ ನೋಡಿ ಎಲ್ಲ ಕಡೆ ಬರೀ ಗಾಡಿನೇ ಕಾಣುತ್ತೆ. ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ಬಂದು ಹರಾಜಲ್ಲಿ ಹೋಗ್ಬೋದು. ಹರಾಜಲ್ಲಿ ನೀವು ಪಾಲ್ಗೊಳ್ಬೇಕಂದ್ರೆ ಏನೇನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಅಲ್ಲಿಂದ ಹರಾಜು ನಡೀತಾ ಇದೆ. ಹಾಗೆ ಇವತ್ತು ಯಾವ ಗಾಡಿ ಹರಾಜಲ್ಲಿ ಇರುತ್ತೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಯಾವ ರೀತಿ ಹರಾಜು ನಡೆಯುತ್ತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. 2021 ಮಾಡಲ್ 22 ರಿಜಿಸ್ಟ್ರೇಷನ್ ಟಾಟಾ ಇಂಟ್ರಾ V30 K30D 2003 ವರ್ಧನಕ್ಕೆ ಮಾಡ ಸೇಲ್ ಮಾಡ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಟ್ಯಾಕ್ಸ್ ಬೇಕಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿಗೆ ಫ್ರೆಶ್ ಎಫ್ಸಿ ಸಿಗುತ್ತೆ. 2021 ಮಾಡಲ್ 22 ರಿಜಿಸ್ಟ್ರೇಷನ್ ಟಾಟಾ ಇಂಟ್ರಾ V30 ಬಿಡ್ ಮಾಡಿ 6 ಲಕ್ಷ 6 ಲ್ಯಾಕ್ 550 5.5 550 5 ಲಕ್ಷ 5 ಲ್ಯಾಕ್ 4.5 450 ಟಾಟಾ ಇಂಟ್ರಾ V30 ಸರ್. ಇದು 4.5 ಇದ್ರೆ ಬಿಡ್ ಮಾಡಿ 450 4 ಲಕ್ಷ 4 ಲ್ಯಾಕ್ ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 2021 ಮಾಡಲ್ 22 ರಿಜಿಸ್ಟ್ರೇಷನ್ ಟಾಟಾ ಇಂಟ್ರಾ V30 ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಅಂತ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. 4 ಲಕ್ಷ ಇದ್ರೆ ಬಿಡ್ ಮಾಡಿ. ಲಾಟ್ ನಂಬರ್ 67 ಬಿಡ್ ಮಾಡ್ತಾ ಇರೋದು. 4 ಲಕ್ಷ 4 ಲ್ಯಾಕ್ 4 ಹೋಗಿದ್ದಾರೆ. 4 10 410 ಫಸ್ಟ್ ಕಾಲ್ 14 ಲಾಟ್ ನಂಬರ್ 67 21 ಮಾಡಲ್ 22 ರಿಜಿಸ್ಟ್ರೇಷನ್ ಟಾಟಾ ಇಂಟ್ರಾ V30 K30D 2003 ಒರಿಜಿನಲ್ ಡಾಕ್ಯುಮೆಂಟ್ ಲೆಫ್ಟ್ ಹ್ಯಾಂಡ್ ಟ್ಯಾಕ್ಸ್ ಬೇಕಿದೆ. ಮುಂದಿನ ವರ್ಷ ಫೆಬ್ರವರಿವರೆಗೂ ಇನ್ಸೂರೆನ್ಸ್ ಇದೆ. FC ಫ್ರೆಶ್ ಸಿಗುತ್ತೆ ಸರ್. 4 ಲಕ್ಷಕ್ಕಿದ್ದಾರೆ. 4 10 ಇದ್ರೆ ಬಿಡ್ ಮಾಡಿ 410 ಬಿಡ್ ಫಸ್ಟ್ ಕಾಲ್ 14 ಸೆಕೆಂಡ್ 14 ಆಕ್ಷನ್ ಆದ್ಮೇಲೆ ಬಂದು 4 10 ಕೇಳಬೇಡಿ, ಕೊಡೋಕ್ಕಾಗಲ್ಲ. ಏನಿದ್ರು ಆಕ್ಷನ್ ರೇಟಲ್ಲಿ ಬಿಡ್ ಮಾಡಿ. 4,10,000 ಇದ್ರೆ ಬಿಡ್ ಮಾಡಿ 410 ಫಸ್ಟ್ ಕಾಲ್ 14 ಸೆಕೆಂಡ್ ಕಾಲ್, ಸಿಂಗಲ್ ಓನರ್ ವೆಹಿಕಲ್. 4,10,000 14 2 ಲಕ್ಷ 4,10,000ಕ್ಕೆ 14 ಅನ್ಸೋಲ್ಡ್. ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಲೆಫ್ಟ್ ಹ್ಯಾಂಡ್ ಟ್ಯಾಕ್ಸ್ ಆಗಿದೆ, ಇನ್ಸೂರೆನ್ಸ್ FC ರನ್ನಿಂಗ್ ಏನಂತ ಗಾಡಿ ಸರ್. 2017 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಬಿಡ್ ಮಾಡಿ 250 2.5 250 2 ಲಕ್ಷ 2 ಲ್ಯಾಕ್ 150 1,50,000 150 1 ಲಕ್ಷ 1 ಲ್ಯಾಕ್ ಒಂದಕ್ಕಿದ್ದಾರೆ 110 ಸರ್ ಕೂತ್ಕೊಳ್ಳಿ ಸರ್, ನಿಂತಿರೋ ದಯವಿಟ್ಟು ಕೂತ್ಕೊಳ್ಳಿ, ಕಾಣಲ್ಲ ಅಲ್ಲಿ. 1,10,000 ಇದ್ರೆ ಬಿಡ್ ಮಾಡಿ ಸರ್. ನಂಬರ್ ಇಲ್ಲ, ಹಂಗೆ ಹೇಳ್ತೀನಿ ನೋಡಿ. 17 ಮಾಡಲು ಟಾಟಾ ಎಸ್ ಮೆಗಾ ಎಕ್ಸೆಲ್ ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂಥ ಗಾಡಿ. 1 ಲಕ್ಷಕ್ಕಿದ್ದಾರೆ. 110 ಇದ್ರೆ ಬಿಡ್ ಮಾಡಿ. ಕಮ್ಮಿ ಬಜೆಟ್ ಯಾರು ಗಾಡಿ ನೋಡ್ತಾ ಇದ್ರಾ ಒಂದು 2 ಗಾಡಿ ಇದೆ ಸರ್ ಬರುತ್ತೀಗ. 110 110 ಫಸ್ಟ್ ಕಾಲ್ 110 ಸೆಕೆಂಡ್ ಕಾಲ್ 110 ಯಾರೇ ಸರ್ 1,10,000ಕ್ಕೆ. 1 ಲಕ್ಷಕ್ಕಿದ್ದಾರೆ. 110 ಇದ್ರೆ ಬಿಡ್ ಮಾಡಿ 1,10,000 110 ಫಸ್ಟ್ ಕಾಲ್ 110 ಸೆಕೆಂಡ್ ಕಾಲ್ 110 2017 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್. ಎಷ್ಟಕ್ಕಿದ್ದೀರಾ
ಸರ್ 1 ಲಕ್ಷಕ್ಕೆ ಅಲ್ಲಿದ್ದಾರೆ, 110 ಇದ್ರೆ ಬಿಡ್ ಮಾಡಿ. ಇದ್ದೀರಾ? ಓಕೆ, 1 ಲಕ್ಷಕ್ಕೆ ಅವರು ಇದ್ರೆ 110 ಇದ್ರೆ ಬಿಡ್ ಮಾಡಿ. 110 ಫಸ್ಟ್ ಕಾಲ್, 110 ಸೆಕೆಂಡ್ ಕಾಲ್, 110 ಯಾರಲ್ಲ ಸರ್? 2017 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್. ಇದು ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಲೆಫ್ಟ್ ಹ್ಯಾಂಡ್ ಟ್ಯಾಕ್ಸ್ ಬ್ಯಾಕ್ ಇದೆ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಅಂತ ಗಾಡಿ. 1,10,000. 110 ಫಸ್ಟ್ ಕಾಲ್, 110 ಸೆಕೆಂಡ್ ಕಾಲ್, 110 ಯಾರಿಲ್ಲ ಸರ್? 1,10,000ಕ್ಕೆ 110 ಅನ್ಸೋಲ್ಡ್. ಇನ್ಸೂರೆನ್ಸು ಫ್ರೆಶ್ ಸಿಗುತ್ತೆ, FC ಇದು ಫ್ರೆಶ್ ಸಿಗುತ್ತೆ ಸರ್. 2 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ. 2022 ಮಾಡಲು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಬಿಡ್ ಮಾಡಿ 4 ಲಕ್ಷ, 4 ಲ್ಯಾಕ್ 350, 3 ಬರೆ 350, 3 ಲಕ್ಷ, 3 ಲ್ಯಾಕ್ 250, 2,50,000. 2022 ಮಾಡಲು ಟಾಟಾ ಎಸ್ ಗೋಲ್ಡ್ ಪ್ಲಸ್. ಇದು ಒರಿಜಿನಲ್ ಡಾಕ್ಯುಮೆಂಟ್, ಲೈಫ್ ಟೈಮ್ ಟ್ಯಾಕ್ಸ್, ಫ್ರೆಶ್ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಇರೋಂಥ ಗಾಡಿ. 250 ಇದ್ರೆ ಬಿಡ್ ಮಾಡಿ. 250 ಇದ್ರ ಓಕೆ. 2ವರೆಗಿದ್ರೆ 10,000 ಜಂಪಿಂಗ್, 260 ಸರ್. ನಿಂತಿರೋ ಕೂತ್ಕೊಳ್ಳಿ ಸರ್. 2,60,000, 260. 22 ಮಾಡಿ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಸರ್. ಅದು ರನ್ನಿಂಗ್ ಡಾಕ್ಯುಮೆಂಟ್ ಇರೋ ಗಾಡಿ. 2,60,000, 260 ಫಸ್ಟ್ ಕಾಲ್, 260 ಸೆಕೆಂಡ್ ಕಾಲ್, 260 250 260 ಬಿಟ್ ಮಾಡಿ. 2022 ಮಾಡಲು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಒರಿಜಿನಲ್ ಡಾಕ್ಯುಮೆಂಟ್, ಲೈಫ್ ಟೈಮ್ ಟ್ಯಾಕ್ಸ್, 1 ವರ್ಷ FC, 2 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ. 22 ಮಾಡಲು 2,60,000, 2,60, 260 ಫಸ್ಟ್ ಕಾಲ್, 260 ಸೆಕೆಂಡ್ ಕಾಲ್, 260 5,000 ಮಾಡಿ 2,55,000, 2,55 ಅನ್ಸೋಲ್ಡ್. ಸಾರಿ, ಟಾಟಾ ಎಸ್ HT K17AA 3275 ಒರಿಜಿನಲ್ ಡಾಕ್ಯುಮೆಂಟ್, ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ, FC ರನ್ನಿಂಗ್ ಇರೋಂಥ ಗಾಡಿ. 22 ಮಾಡಲು ಟಾಟಾ ಎಸ್ HT ಬಿಡ್ ಮಾಡಿ 5 ಲಕ್ಷ, 5 ಲ್ಯಾಕ್ 475, 475 475 450, 4.5. ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 4.5 ಇದ್ರೆ ಬಿಡ್ ಮಾಡಿ. 22 ಮಾಡಲು ಟಾಟಾ ಎಸ್ HT. ಇದು 450 ಎಲ್ಲ ಸಹ 450ಕ್ಕೆ HT. ಇದು ಅದಕ್ಕೋಸ್ಕರ ಬೆಲೆ ಜಾಸ್ತಿ. 22 ಮಾಡಲು. ಓಕೆ, ಇನ್ಸೂರೆನ್ಸ್ ಕೊಟ್ಬಿಡೋಣ, ಫ್ರೆಶ್ ಇನ್ಸೂರೆನ್ಸ್ ಕೊಡೋಣ. ಫ್ರೆಶ್ ಇನ್ಸೂರೆನ್ಸ್ ಕೊಡೋಣ. ಬಿಡ್ ಮಾಡಿ 4.5 450 ಇನ್ಸೂರೆನ್ಸ್ 20,000 ಆಗುತ್ತೆ. ಕಟ್ಕೊಡ್ತೀವಿ ಸರ್, ಅದಪ್ಪ ಕಡೆಯಿಂದ ಕಟ್ಸ್ಕೊಡ್ತೀವಿ. 450 4.5 450 4.5 ಇದ್ರೆ ಬಿಡ್ ಮಾಡಿ. 4,50,000 450 ನಾವು ಬಿಡ್. ಬರೀ ಓನ್ಲಿ ಗೂಡ್ಸ್ ವೆಹಿಕಲ್ಸ್ ಮಾತ್ರ ಹರಾಜಲ್ಲಿ ಪಾಲ್ಗೊಳ್ಬೋದು. ಪ್ರತಿಯೊಂದು ಗಾಡಿ ನಿಮಗೆ ಸಿಗುತ್ತೆ ಸರ್. ಹರಾಜಲ್ಲಿ ಪಾಲ್ಗೊಳ್ಬೇಕಾದ್ರೆ ಏನೇನು ತರಬೇಕಾಗುತ್ತೆ ವೀಕ್ಷಕರು? ಸರ್, ಹರಾಜಲ್ಲಿ ಭಾಗವಹಿಸಬೇಕಾದ್ರೆ ನೀವೇನು ಮಾಡಬೇಕಾಗಿಲ್ಲ ಸರ್. ಆಧಾರ್ ಕಾರ್ಡು, ಪಾನ್ ಕಾರ್ಡು, ID ಪ್ರೂಫ್ ಕಂಪಲ್ಸರಿ ತಗೊಂಡ್ಬರ್ಬೇಕು. 20,120 ರೂಪಾಯಿ ಅಮೌಂಟ್ ತಗೊಂಡ್ಬರ್ಬೇಕು ಸರ್. 20,000 ರೂಪಾಯಿ ಅಮೌಂಟ್ ಕಟ್ಟಿದ್ರೆ ನಿಮಗೆ ಟೋಕನ್ ಕೊಡ್ತೀವಿ. ನಿಮಗೆ ಗಾಡಿ ಯಾವ್ದಾದ್ರು ಓಕೆ ಆಯ್ತು ಅಂದ್ರೆ 20,000 ಅಮೌಂಟ್ ಅಲ್ಲೇ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಗಾಡಿ ಯಾವ್ದು ಆಗಿಲ್ವಾ, 20,000 ಅಮೌಂಟ್ ರೀಫಂಡಬಲ್ ಅಮೌಂಟ್ ಆಗುತ್ತೆ ಸರ್. ಇಮಿಡಿಯೇಟ್ ನಿಮ್ಗೆ ಅಮೌಂಟ್ 20,000 ರೂಪಾಯಿ ವಾಪಸ್ ವಾಪಸ್ ಹೋಗ್ಬೋದು. ಗಾಡಿ ಯಾವ್ದು ತಗೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ ರಿಫಂಡ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಶ್ರೀರಾಮ್ ಆಟೋಮಾಲ್ ಯಲಹಂಕದಲ್ಲಿ ಯಾವ ರೀತಿ ವೆಹಿಕಲ್ಸ್ ಹರಾಜು ನಡೆಯುತ್ತೆ, ಹಾಗೆ ಹರಾಜಿಗೆ ಪಾಲ್ಗೊಳ್ಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಗೆ ನೀವು ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲ ಸೆಟ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.